ಮಚ್ ಹಿಡಿದು ರೀಲ್ಸ್ಗಾಗಿ ಪೋಸ್ ವಿವಾದ ಬಸವೇಶ್ವರ ನಗರ ಠಾಣೆಗೆ ರಜತ್ ಮತ್ತು ವಿನಯ್ ಇಬ್ರು ಈಗ ಹಾಜರಾಗಿದ್ದಾರೆ. ಜೊತೆಯಾಗಿ ರೀಲ್ಸ್ ಮಾಡಿ ಜೊತೆಯಾಗಿ ಠಾಣೆಗೆ ಬಂದಿದ್ದಾರೆ ರಜತ್ ಮತ್ತು ವಿನಯ್. ಮಚ್ ಹಿಡಿದು ರೀಲ್ಸ್ ಮಾಡಿದ್ರು. ತದನಂತರ ಇದು ಕಾರ್ಯಕ್ರಮಕ್ಕಾಗಿ ಮಾಡಿದಂತಹ ಶೂಟ್ ಪ್ರಮೋಷನ್ಗಾಗಿ ಮಾಡಿದ್ದು ಅಂತ ಹೇಳಿದ್ರು. ರಜತ್ ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ರು. ಪೊಲೀಸರು ಅವರ ಮನೆ ಬಳಿ ಹುಡುಕೊಂಡು ಬಂದಿದ್ರು. ಆನಂತರ ಇಲ್ಲ ಇಬ್ರು ಒಟ್ಟಿಗೆ ಠಾಣೆಗೆ ಹೋಗ್ತೀವಿ ಅಂತ ರಜತ್ ಹೇಳ್ಕೊಂಡಿದ್ರು. ಇಲ್ಲಿಯವರೆಗೂ ನಾಪತ್ತೆಯಾಗಿದ್ರು. ಈಗ ಠಾಣೆಗೆ ಬಂದಿದ್ದಾರೆ. ಇಲ್ಲಿ ಈಗ ಪೊಲೀಸರಿಗೆ ವಿವರಣೆಯನ್ನ ಕೊಡಬೇಕಾಗಿದೆ. ಆ ಡಿಫ್ರೆನ್ಸ್ ಮಚ್ಚಲ್ಲಿರುವಂತಹ ಡಿಫ್ರೆನ್ಸ್ ನ ಕೊಡ್ತಾ ಇದ್ವಿ. ಏನ್ ವಿವರಣೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಅದು ರಿಯಲ್ಲ, ರೀಲ್ಸ್ ಮಾಡೋದಕ್ಕೆ ಇವರು ಬಳಸಿದ್ದಾದ್ರೂ ಯಾಕೆ, ಉದ್ದೇಶ ಏನು, ಮತ್ತು ಆ ಪ್ರಾಪರ್ಟಿ ಏನು ಇವರು ಯೂಸ್ ಮಾಡಿದ್ದಾರಲ್ಲ ಅದನ್ನ ಕೊಡಿ ಈಗ ಅನ್ನುವಂತಹ ಎಲ್ಲ ವಿವರಣೆಗಳನ್ನ ಕೇಳ್ತಾರೆ. ಅದೆಲ್ಲದಕ್ಕೂ ಕೂಡ ಸಮರ್ಪಕವಾಗಿ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಇನ್ ಕೇಸ್ ಯಾಮಾರಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ಮತ್ತೊಂದು ಕೇಸನ್ನ ಅವರ ವಿರುದ್ಧ ದಾಖಲು ಮಾಡ್ತಾರೆ. ಅದು ಸಾಕ್ಷ್ಯ ನಾಶ ಪ್ರಕರಣದ ದೂರು ದಾಖಲಾಗುವ ಸಾಧ್ಯತೆ. ಈಗಷ್ಟೇ ಠಾಣೆಗೆ ಬಂದಿರೋದ್ರಿಂದ ಏನೆಲ್ಲ ಆಗುತ್ತೆ ಬೆಳವಣಿಗೆಗಳು ಅನ್ನೋದನ್ನ ಕಾದು ನೋಡಬೇಕು. ನಿನ್ನೆ ರಜತ್ ಮತ್ತು ವಿನಯ್ ಇಬ್ರು ಕೂಡ ರೀಲ್ಸ್ ಮಾಡಿದ್ದು ಬಹಳಷ್ಟು ಚರ್ಚೆಗೀಡಾಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ಇಂದ. ಉಮೇಶ್, ಇಬ್ರು ಕೂಡ ಈಗಷ್ಟೇ ಠಾಣೆಗೆ ಬಂದಿದ್ದಾರೆ, ಏನೆಲ್ಲ ಆಗ್ತಾ ಇದೆ? ದಿವ್ಯ ಜ್ಯೋತಿ, ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಬೆಳಗ್ಗೆಯಿಂದ ಕೂಡ ಹುಡುಕಾಡ್ತಾ ಇದ್ರು. ಇದರಲ್ಲಿ ಯಾವಾಗ ಸುದ್ದಿ ತುಂಬಾ ಹೈಪ್ ಆಗ್ತದೆ, ಯಾವಾಗ ಪೊಲೀಸರು ಕೂಡ ಹುಡುಕಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಇಬ್ರು ಕೂಡ ಒಟ್ಟಿಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿರುವಂತದ್ದು. ಈ ಸಂದರ್ಭದಲ್ಲಿ ಆರೋಪಿಯಾದಂತ ರಜತ್ ಏನಿದ್ರು ಅವರನ್ನ ಮಾಧ್ಯಮಗಳು ಪ್ರಶ್ನೆ ಮಾಡಿದಂತ ವೇಳೆಯಲ್ಲಿ ಅದು ಸೆಟ್ ಪ್ರಾಪರ್ಟಿ, ಹಾಗಾಗಿ ಮಿಸ್ ಆಗಿದೆ ಅನ್ನೋ ಮಾತನ್ನ ಹೇಳಿ ಅವರು ಈಗ ವಿಚಾರಣೆಗೆ ಹೋಗಿರುವಂತದ್ದು. ಹಾಗಾಗಿ ಇಂಡೈರೆಕ್ಟ್ ಆಗಿ ಇವರು ನಿನ್ನೆ ಕೊಟ್ಟಿರುವಂತ ಮಚ್ಚು ಫೇಕ್ ಅನ್ನೋದನ್ನ ಅವರೇ ಒಪ್ಕೊಂಡಂಗೆ ಆಗುತ್ತೆ. ಯಾಕಂತಂದ್ರೆ ಆ ಸೆಟ್ ಅಲ್ಲಿ ಇದ್ದಂತ ಪ್ರಾಪರ್ಟಿ ಏನದು ಲಾಂಗು ಮಚ್ಚು ಏನ್ ಫೈಬರ್ ಏನಿರುತ್ತೆ ಅದನ್ನ ಮಿಸ್ ಆಗಿ ಫೈಬರ್ ಅನ್ನು ಕೊಟ್ಟು ಕಳಿಸಿದೀವಿ ಅನ್ನೋ ನಿಟ್ಟಲ್ಲಿ ಆತನೇ ಈಗ ಒಪ್ಕೊಂಡಂತಾಗಿರುವಂತದ್ದು. ಈಗ ಪೊಲೀಸರು ಕೂಡ ಇವತ್ತೇನು ವಿಚಾರಣೆ ಕರೆದಿದ್ರು ಆ ವಿಚಾರಣೆಗೆ ಇವತ್ತು ಈಗ 2:30ಗೆ ಅವರು ಈಗ ವಿಚಾರಣೆಗೆ ಹಾಜರಾಗಿರುವಂತದ್ದು. ವಿಚಾರಣೆಯಲ್ಲಿ ನಿನ್ನೆ ಅವ್ರು ಬೇಕು ಅಂತಲೇ ಮಿಸ್ಯೂಸ್ ಏನು ಪೊಲೀಸರಿಗೆ ಯಾಮಾರಿಸಿದ್ರ ಅಥವಾ ಆಕಸ್ಮಿಕವಾಗಿ ಮಿಸ್ ಆಗಿದೆಯಾ ಅನ್ನೋ ನಿಟ್ಟಲ್ಲೂ ಕೂಡ ಅವ್ರು ಪೊಲೀಸರ ಮುಂದೆ ಸಮರ್ಥನೆ ಮಾಡ್ಕೋತಾರೆ. ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದು ಇಲ್ಲಿ ಪ್ರಮುಖ ವಿಚಾರ ಆಗುತ್ತೆ. ಯಾಕೆಂದ್ರೆ 11:30ಗೆ ಬನ್ನಿ ಅಂತ ಹೇಳಿದ್ರು, ಇವತ್ತು 2:30ಗೆ ಬಂದಿರುವಂತದ್ದು. ಮತ್ತೆ ನಿನ್ನೆ ಆ ರಿಯಲ್ ಮಚ್ ಬದಲು ಫೇಕ್ ಮಚ್ ಕೊಟ್ಟು ಅಲ್ಲಿಂದ ನಿನ್ನೆ ಬಿಡುಗಡೆ ಆಗಿ ಹೋಗಿದ್ದಂಥದ್ದು. ಹಾಗಾಗಿ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಮತ್ತೊಂದು ಪೊಲೀಸರಿಗೆ ಸುಳ್ಳು ಮಾಹಿತಿ ನೀಡಿದ ಆಧಾರದ ಮೇಲೆ ಮತ್ತೊಂದು ಕೇಸ್ ದಾಖಲು ಮಾಡ್ಕೋತಾರ ಇದ, ಅಥವಾ ನಿನ್ನೆ ಏನು ರೀಲ್ಸ್ ಮಾಡಿದ್ದ ಪ್ರಕರಣ ಸಂಬಂಧಪಟ್ಟಂಗೆ ಏನು ಆರ್ಮ್ಸ್ ಆಕ್ಟ್ ಹಾಕಿದ್ರು ಆ ಕೇಸ್ ಸಂಬಂಧಪಟ್ಟ ಹಾಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರ, ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ. ಸದ್ಯಕ್ಕೀಗ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾದ ನಂತರದಲ್ಲಿ ಈಗ ಅವ್ರನ್ನ ಎಷ್ಟೊತ್ತಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಥವಾ ಮತ್ತೊಂದು ಕೇಸ್ ದಾಖಲು ಮಾಡ್ಕೊಂತಾರ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ದಿವ್ಯ ಜೊತೆ ರೈಟ್ ಉಮೇಶ್, ಸಂಪರ್ಕದಲ್ಲಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.